ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ಕ್ಲಾಸ್ನಲ್ಲಿ ಸರ್ಕಲ್ಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಸೊ ನಿಮಗೆ ಟಾಪಿಕ್ ವೈಸ್ ಕ್ಲಾಸ್ಗಳು ಬೇಕಂದರೆ ನೀವು ಮೆಂಬರ್ಶಿಪ್ಪನ್ನು ಪಡೆದುಕೊಂಡು ಟಾಪಿಕ್ ವೈಸ್ ಕ್ಲಾಸ್ಗಳನ್ನ ನೋಡ್ಬೋದು. ಸೊ ನೀವು ಮೆಂಬರ್ಶಿಪ್ಪನ್ನು ಪಡೆದುಕೊಂಡ್ರೆ ನಿಮಗೆ PDF ನೋಟ್ಸ್ ಸಹ ಪ್ರೊವೈಡ್ ಮಾಡಲಾಗೋದು. ಹಾಗೆ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ಗಳು ಸಹ ನಿಮಗೆ ಪ್ರೊವೈಡ್ ಮಾಡಲಾಗ್ತದೆ. ಸೊ ಮೆಂಬರ್ಶಿಪ್ ಪ್ರೈಸ್ 159 ರೂಪೀಸ್ ಅದ. ಸೊ ನೀವು ಜಾಯಿನ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಅಲ್ಲಿ ಮೆಂಬರ್ಶಿಪ್ಪನ್ನು ಪಡೆದುಕೊಳ್ಬೋದು. ಸೊ ಇನ್ನೂ ಏನಾದರೂ ನಿಮಗೆ ಡೌಟ್ಗಳಿದ್ದರೆ ನೀವು ಮೆಸೇಜ್ ಮಾಡಿ ನೀವು ಕೇಳ್ಬೋದು. ಸೊ ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಗೆ ಹೋಗಿ ನೀವು ಮೆಸೇಜ್ ಮಾಡಿ ಕೇಳ್ಬೋದು. ಸೊ ಬನ್ನಿ ಹಾಗಿದ್ರೆ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ಸರ್ಕಲ್ ಅಂದರೆ ಏನಂತ ಇಲ್ಲಿ ನೋಡೋಣ. ಸರ್ಕಲ್ ಡೆಫಿನಿಷನ್ ನೋಡಿ. A circle is a closed two-dimensional figure in which the set of all the points in a plane is equidistant from the given point called a center. Every line that passes through the circle from the line of a reflection symmetry. Also, it has a rotational symmetry around the center of every angle. The circle formula is plane is given as x minus h whole square plus y minus k whole square equal to r square ಅಂದರು. ಸೊ ಇಲ್ಲಿ ಸರ್ಕಲ್ ಅನ್ನೋದು ಇಲ್ಲಿ ಒಂದು ಪಾಯಿಂಟದಿಂದ ಇಕ್ವಿಡಿಸ್ಟೆನ್ಸ್ ಅಂದ್ರೆ ಈ ಸೆಂಟರ್ ಪಾಯಿಂಟದಿಂದ ಈ ಎಲ್ಲ ಕಡೆ ಏನೈತಿ ಸೇಮ್ ಡಿಸ್ಟೆನ್ಸ್ ಒಳಗೆ ಇದೆ ಲೈನ್ ಆಗಿರ್ತದೆ. ಇಲ್ಲಿ ಏನಾಗುತ್ತೆ ಸರ್ಕಲ್ ಅಂತ ಇಲ್ಲಿ ನಾವು ನೋಡ್ಬೋದಾಗಿರ್ತದೆ. ಸೊ ನೆಕ್ಸ್ಟ್ ಇಲ್ಲಿ ನಾವು ಸರ್ಕಲ್ ಫಾರ್ಮುಲಾ ಇಲ್ಲಿ ಏನು ನೋಡ್ಬೋದು, ಎಕ್ಸ್ ಮೈನಸ್ ಎಚ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ಕೆ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಆರ್ ಸ್ಕ್ವೇರ. ಸೊ ಇಲ್ಲಿ ಎಕ್ಸ್ ಮತ್ತು ವೈ ಏನಾಗ್ತವೆ, ಎರಡು ಕೋಆರ್ಡಿನೇಟ್ಸ್ ಪಾಯಿಂಟ್ಸ್ ಆಗ್ತವೆ. ಇಲ್ಲಿ ಎಚ್ ಮತ್ತು ಕೆ ಏನೈತಿ ಕೋಆರ್ಡಿನೇಟ್ ಸೆಂಟರ್ ಆಫ್ ದ ಸರ್ಕಲ್ ಆಗ್ತವೆ. ಸೊ ಇಲ್ಲಿ ಇದೇನಿದೆ ಎಚ್ ಮತ್ತು ಕೆ ಪಾಯಿಂಟ್ಸ್ ಆದರೆ ಇಲ್ಲಿ ನಾವು ಎಕ್ಸ್ ವೈ ಇಲ್ಲಿ ಕೋಆರ್ಡಿನೇಟ್ಸ್ಗಳನ್ನ ನೋಡ್ಬೋದು. ಇಲ್ಲಿ ಆರ್ ಅನ್ನೋದು ಏನಾಗುತ್ತೆ ರೇಡಿಯಸ್ ಆಗುತ್ತೆ. ಸೊ ಇದು ಸೆಂಟರ್ ಪಾಯಿಂಟ್ ಅಂದ್ರೆ ಈ ಕಡೆ ಇದೆ ಆರ್ ಅನ್ನೋದು ರೇಡಿಯಸ್. ಸೊ ಇಲ್ಲಿ ಆರ್ಕ್ ಅಂತ ಬರ್ತದ. ಆರ್ಕ್ ಅಂದ್ರೆ ಇಟ್ ಈಸ್ ಬೇಸಿಕಲಿ ಎ ಕನೆಕ್ಟೆಡ್ ಕರ್ವ್ ಆಫ್ ಅ ಸರ್ಕಲ್. ಸೊ ಇಲ್ಲಿ ಸೆಂಟರ್ ಒಳಗೆ ಈ ಸರ್ಕಲ್ ಸೆಂಟರ್ದಿಂದ ಈ ರೀತಿ ಎರಡು ಪಾಯಿಂಟ್ ಅದ ನಡುವೆ ಏನಿರ್ತದೆ ಇದು ಆರ್ಕ್ ಆಗಿರ್ತದೆ. ನೆಕ್ಸ್ಟ್ ಸೆಕ್ಟರ್ ಅನ್ನೋದು ಅ ರೀಜನ್ ಬೌಂಡೆಡ್ ಬೈ ದ ಟೂ ರೇಡಿಯೈ ಆ್ಯಂಡ್ ಆರ್ಕ್. ಸೊ ಇಲ್ಲಿ ಸೆಕ್ಟರ್ ಅನ್ನೋದು ಈ ಆರ್ಕ್ದ ನಡುವಿನ ಭಾಗ ಇಲ್ಲಿ ಏನಿರ್ತದೆ. ಸೊ ಇದೆಲ್ಲ ಏನೈತಿ ಇದು ಸೆಕ್ಟರ್ ಆಗ್ತದೆ. ಸೊ ಇಲ್ಲಿ ನೋಡ್ಬೋದು ಈ ಎಲ್ಲೋ ಇದ್ದಿದ್ದು ಏನೈತಿ ಇದೆಲ್ಲ ಸೆಕ್ಟರ್ ಆಗ್ತದೆ. ಸೊ ಇಲ್ಲಿ ಒಂದು ಆರ್ಕ್ ಇಷ್ಟು ತೊಗೊಂಡಿವಿ ಅಂದ್ರೆ ಇದರ ನಡುವೆ ಬರೋದು ಇದೆಲ್ಲ ಏನೈತಿ ಸೆಕ್ಟರ್ ಅಂತ ನಾವು ತಿಳ್ಕೊಬಹುದು. ನೆಕ್ಸ್ಟ್ ಸೆಗ್ಮೆಂಟ್ ಅನ್ನೋದು ರೀಸನ್ ಬೌಂಡೆಡ್ ಬೈ ಅ ಚಾರ್ಡ್ ಆ್ಯಂಡ್ ಆನ್ ಆರ್ಕ್ ಲೇಯಿಂಗ್ ಬಿಟ್ವೀನ್ ದ ಚಾರ್ಡ್ಸ್ ಎಂಡ್ ಪಾಯಿಂಟ್ಸ್. ಇಟ್ ಈಸ್ ಟು ಬಿ ನೋಟೆಡ್ ದಟ್ ಸೆಗ್ಮೆಂಟ್ಸ್ ಡು ನಾಟ್ ಕಂಟೇನ್ ಅ ಸೆಂಟರ್. ಸೊ ಇಲ್ಲಿ ಸೆಗ್ಮೆಂಟ್ ಅನ್ನೋದು ಏನಾಗುತ್ತೆ, ಸೊ ಈ ರೀತಿ ಸರ್ಕಲ್ ಒಳಗೆ ಸೊ ಈ ಪೋರ್ಷನ್ಗೆ ಏನೈತಿ ಇದು ಪಿಂಕ್ ಕಲರ್ ಇರೋದೆಲ್ಲ ಏನೈತಿದೆ ಸೆಗ್ಮೆಂಟ್ ಅಂತ ತಗೋಬಹುದು. ಸೊ ಈ ರೀತಿ ಸರ್ಕಲ್ ಒಳಗೆ ಸೊ ಇದೆಲ್ಲ ಏನೈತಿ ಸೆಗ್ಮೆಂಟ್ ಆಗ್ಬೋದು. ಸೊ ಇದು ಎಲ್ಲ ಕೂಡ ಸೆಗ್ಮೆಂಟ್ ಆಗ್ಬೋದು. ಬಟ್ ಇಲ್ಲಿ ಸೆಂಟರ್ ತಗೋಕ್ ಬರೋಂಗಿಲ್ಲ, ಸೆಂಟರ್ದಿಂದ ಹಿಂದ್ಗಡೆ ನಾವು ತಗೋಬಹುದು. ಸೊ ಇಲ್ಲಿ ಏನಾಗುತ್ತೆ ಇದು ಸೆಗ್ಮೆಂಟ, ಇದು ಕೂಡ ಸೆಗ್ಮೆಂಟ, ಇಲ್ಲೂ ಕೂಡ ಸೆಗ್ಮೆಂಟ್ ಅಂತ ತಗೋಬಹುದು, ಇಲ್ಲೂ ಕೂಡ ಸೆಗ್ಮೆಂಟ್ ಅಂತ ತಗೋಬಹುದು. ಬಟ್ ಇಲ್ಲಿ ಸೆಂಟರ್ ಅನ್ನು ತಗೋಕ್ ಬರೋದಿಲ್ಲ. ಸೊ ಇಲ್ಲಿ ನೋಡ್ಬೋದು ಇಟ್ ಈಸ್ ನೋಟೆಡ್ ಸೆಗ್ಮೆಂಟ್ ಡು ನಾಟ್ ಕಂಟೇನ್ ಅ ಸೆಂಟರ್. ಸೊ ಸೆಗ್ಮೆಂಟ್ ಅನ್ನೋದು ಇಲ್ಲಿ ಸೆಂಟರ್ ಅನ್ನ ಹೊಂದಿರುವುದಿಲ್ಲ. ಸೊ ಸೆಂಟರ್ ಬಿಟ್ಟ ಉಳಿದಿದ್ದ ಪಾರ್ಟ್ ಅನ್ನ ನಾವು ಸೆಗ್ಮೆಂಟ್ ಅಂತ ತಗೋಬಹುದಾಗಿರ್ತದೆ. ನೆಕ್ಸ್ಟ್ ಇಲ್ಲಿ ಸೆಂಟರ್ ಅನ್ನೋದು ಇಲ್ಲಿ ಮಿಡಲ್ ಪಾಯಿಂಟ್ ಆಗಿರ್ತದೆ, ಮಿಡ್ ಪಾಯಿಂಟ್ ಆಫ್ ಸರ್ಕಲ್ ಆಗಿರ್ತದೆ. ಚಾರ್ಡ್ ಅನ್ನೋದು ಅ ಲೈನ್ ಸೆಗ್ಮೆಂಟ್ ಹೂಸ್ ಎಂಡ್ ಪಾಯಿಂಟ್ಸ್ ಲೇ ಆನ್ ಅ ಸರ್ಕಲ್. ಸೊ ಇಲ್ಲಿ ಈ ರೀತಿ ಸರ್ಕಲ್ ಅದ ಅಂದ್ರೆ ಸೊ ಈ ಎಂಡ್ ಪಾಯಿಂಟಿನಿಂದ ಸರ್ಕಂಫರೆನ್ಸ್ ಮೇಲೆ ಎರಡು ಎಂಡ್ ಪಾಯಿಂಟ್ ಇದಕ್ಕೇನಂತಾರು ಚಾರ್ಡ್ ಅಂತ ನಾವು ಕರಿಬೋದು. ಸೊ ಲಾಂಗೆಸ್ಟ್ ಚಾರ್ಡ್ ಇಸ್ ಅ ಡಯಾಮೀಟರ್ ಆಗಿರ್ತದೆ. ಸೊ ಇಲ್ಲಿ ಈ ಗ್ರೀನ್ ಕಲರ್ ಇರೋದು ಚಾರ್ಡ್ ಆದ್ರೆ ಈ ಲಾಂಗೆಸ್ಟ್ ಇದ್ದಿದ್ದ ಡಯಾಮೀಟರ್ ಏನದಲ್ಲ, ಸೊ ಈ ಲಾಂಗೆಸ್ಟ್ ಚಾರ್ಡ್ ಇಸ್ ಕಾಲ್ಡ್ ಎಸ್ ಡಯಾಮೀಟರ್ ಆಗಿರ್ತದೆ. ದ ಲೈನ್ ಸೆಗ್ಮೆಂಟ್ ಹ್ಯಾವಿಂಗ್ ಅ ಬೋತ್ ದ ಎಂಡ್ ಪಾಯಿಂಟ್ಸ್ ಆನ್ ದ ಸರ್ಕಲ್ ಇಟ್ ಈಸ್ ದ ಲಾರ್ಜೆಸ್ಟ್ ಚಾರ್ಡ್ ಆಫ್ ದ ಸರ್ಕಲ್. ನೆಕ್ಸ್ಟ್ ರೇಡಿಯಸ್ ಅನ್ನೋದು ಸೊ ಈ ಡಯಾಮೀಟರ್ದ ಹಾಫ್ ಏನಾಗಿರ್ತದೆ ಇದು ರೇಡಿಯಸ್ ಆಗಿರ್ತಂತ. ಅ ಲೈನ್ ಸೆಗ್ಮೆಂಟ್
connect at the center of the circle to any point of the circle itself. So circle the center point ದಿಂದ ಯಾವುದೇ ಒಂದು ಎಂಡ್ ಪಾಯಿಂಟ್ ಸರ್ಕಲ್ ಕನೆಕ್ಟ್ ಆಗಿರ್ತದೆ ಅದ ನಾವು ರೇಡಿಯಸ್ ಅಂತ ತಗೋಬಹುದು. ಸೊ ರೇಡಿಯಸ್ ಎಲ್ಲ ಕಡೆ ಸೇಮ್ ಇರ್ತದೆ ಸರ್ಕಲ್ ಒಳಗ. ನೆಕ್ಸ್ಟ್ ಸೆಕೆಂಡ್ ಅಂತ ಬರ್ತದೆ. ಸೊ ಇಲ್ಲಿ ಈ ಪಾಯಿಂಟ್ ಈ ಚೋರ್ಡ್ ಕಂಟಿನ್ಯೂ ಪಾರ್ಟ್ ಏನಾಗುತ್ತೆ ಇದನ್ನ ನಾವು ಸೆಕೆಂಡ್ ಅಂತ ಇಲ್ಲಿ ಕರಿಬಹುದಾಗಿರ್ತದೆ. ಸೊ ಇದು ಮುಂದುವರಿದ ಭಾಗವನ್ನು ಏನೈತಿ ನಾವು ಈ ಸೆಕೆಂಡ್ ಅಂತ ಕರಿಬಹುದಾಗಿರ್ತದೆ. ಸ್ಟ್ರೇಟ್ ಲೈನ್ ಕಟ್ಟಿಂಗ್ ಥ್ರೂ ದ ಸರ್ಕಲ್ ಎಟ್ 2 ಪಾಯಿಂಟ್ಸ್ ಇಟ್ ಹ್ಯಾಸ್ ಆಲ್ಸೋ ಎಡ್ ಎಕ್ಸ್ಟೆಂಡೆಡ್ ಚೋರ್ಡ್ ಅಂತ ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಟ್ಯಾಂಜೆಂಟ್ ಕೋಪ್ಲೇನಾರ್ ಸ್ಟ್ರೇಟ್ ಲೈನ್ ಟಚಿಂಗ್ ದ ಸರ್ಕಲ್ ಎಟ್ ಅ ಸಿಂಗಲ್ ಪಾಯಿಂಟ್. ಸೊ ಟ್ಯಾಂಜೆಂಟ್ ಅನ್ನೋದು ಈ ಸರ್ಕಲ್ದ ಒಂದು ಪಾಯಿಂಟ್ಗೆ ಇಲ್ಲಿ ಏನೈತಿ ಟಚ್ ಆಗೋದಕ್ಕೆ ಇಲ್ಲಿ ಟ್ಯಾಂಜೆಂಟ್ ಅಂತ ತಗೋಬಹುದು. ಸೊ ಇಲ್ಲಿ ನೋಡ್ಬೋದು ಈ ರೆಡ್ ಕಲರ್ ಲೈನ್ ಅಥವಾ ಈ ಕಡೆ ತೊಂದರೆ ಅಂದರೆ ಇಲ್ಲಿ ಟಚ್ ಆಗೋದಕ್ಕೆ ಇದಕ್ಕೂ ನಾವು ಟ್ಯಾಂಜೆಂಟ್ ಅಂತ ಅನ್ಬೋದು. ನೆಕ್ಸ್ಟ್ ಇಲ್ಲಿ ರೇಡಿಯಸ್ ಆಫ್ ಅ ಸರ್ಕಲ್. ಸೊ ರೇಡಿಯಸ್ ಇಲ್ಲಿ ಸೆಂಟರ್ ಪಾಯಿಂಟಿನಿಂದ ಈ ಕಡೆ ತೊಂದರೆ ಇದನ್ನು ಸ್ಮಾಲ್ ಲೆಟರ್ ಆರ್ದಿಂದ ಡಿನೋಟ್ ಮಾಡ್ಬೋದು ಅಥವಾ ಕ್ಯಾಪಿಟಲ್ ಲೆಟರ್ ಆರ್ದಿಂದ. ನೆಕ್ಸ್ಟ್ ಡಯಾಮೀಟರ್ ಅನ್ನೋದು ಸೊ ರೇಡಿಯಸ್ದ ಡಬಲ್ ಏನಿರ್ತೈತಿ ಡಯಾಮೀಟರ್ ಇರ್ತೈತಿ. ಡಯಾಮೀಟರ್ ಅರ್ಧ ಏನಿರ್ತೈತಿ ರೇಡಿಯಸ್ ಇರ್ತದ. ನೆಕ್ಸ್ಟ್ ಇಲ್ಲಿ ಒಂದು ಎಕ್ಸಾಂಪಲ್ ಅದ. ಫೈಂಡ್ ದ ಏರಿಯಾ ಆ್ಯಂಡ್ ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್ ಹೂಸ್ ರೇಡಿಯಸ್ ಇಸ್ 10 ಸೆಂಟಿಮೀಟರ್. ಸೊ ಇಲ್ಲಿ ಏರಿಯಾ ಮತ್ತು ಸರ್ಕಂಫರೆನ್ಸ್ ಅನ್ನು ಕಂಡುಹಿಡಿಯಂದರು ಸರ್ಕಲ್ದ. ಸೊ ಏರಿಯಾ ಫಾರ್ಮುಲಾ ಏನು ಬರ್ತದೆ ಏರಿಯಾ ಆಫ್ ಅ ಸರ್ಕಲ್ ಈಕ್ವಲ್ ಟು 5r² ಅಂತ ಆಗುತ್ತೆ. ಸೊ ಸರ್ಕಂಫರೆನ್ಸ್ ಅಂತ ಏನು ಬರ್ತದೆ ಇದು 2πr ಆಗುತ್ತೆ. ಸೊ ಇದು ಏರಿಯಾ ಅನ್ನೋದು ವಿಸ್ತೀರ್ಣ, ಸರ್ಕಲ್ದ ವೃತ್ತದ ವಿಸ್ತೀರ್ಣ, ಇದು ವೃತ್ತದ ಸುತ್ತಳತೆ ಆಗಿರ್ತದೆ. ಸೊ ಇಲ್ಲಿ ನಮ್ಗೆ ಏರಿಯಾ ಅಂದ್ರೆ πr² ಗೊತ್ತದ. ಸೊ 10 ಸೆಂಟಿಮೀಟರ್ ಅನ್ನು ಕೊಟ್ಟಿರ್ತಾರು. ಸೊ ಇದು ಪೈನ ಬೆಲೆ ಏನದ ಇಲ್ಲಿ ನಮ್ಗೆ 3.14 ಅದ. ಸೊ 3.14 ಇಂಟು 10² ಆರ್ ಅಂದ್ರೆ 10 ಏನಾಗುತ್ತೆ 100 ಆಗುತ್ತೆ. 100 ಇಂಟು 3.14 ಮಾಡಿದಾಗ ನಮ್ಗೆ 314 ಸೆಂಟಿಮೀಟರ್ ಸ್ಕ್ವೇರ್ ಇಲ್ಲಿ ಏರಿಯಾ ಆಗ್ತದೆ. ನೆಕ್ಸ್ಟ್ ಇಲ್ಲಿ ಸರ್ಕಂಫರೆನ್ಸ್ ಏನಾಗುತ್ತೆ 2 ಅದ. 5 ಅಂದ್ರೆ ನಾವು 3.14 ಅಂತಂದು ಇಲ್ಲಿ 10. ಸೊ ಇದನ್ನು ಇಂಟು ಮಾಡಿದಾಗ ನಮ್ಗೆ 62.8 ಸೆಂಟಿಮೀಟರ್ ಇಲ್ಲಿ ಸರ್ಕಂಫರೆನ್ಸ್ ಆಗ್ತದೆ. ನೆಕ್ಸ್ಟ್ ಸೊ ಆಗ ಹೇಳಿದಾಗೆ ಇಲ್ಲಿ ಏನದ ಇದು ಸೆಕ್ಟರು. ಸೊ ಈ ಪಾರ್ಟ್ ಎಲ್ಲ ಸೆಕ್ಟರು. ಜಸ್ಟ್ ನಾವು ಈ ಲೈನ್ದಲ್ಲಿ ಸರ್ಕಂಫರೆನ್ಸ್ ಮ್ಯಾಗೆ ಏನೈತೆ ಸೊ ಇಷ್ಟು ಎರಡು ಎಂಡ್ ಪಾಯಿಂಟ್ ನಡುವೆ ತೊಗೊಂಡಂಥ ಡಿಸ್ಟೆನ್ಸ್ ಏನದ ಅದು ಆರ್ಕ್ ಆಗಿರ್ತದೆ. ಸೊ ಇಲ್ಲಿ ಹೊರಗಡೆ ಒಂದು ಪಾಯಿಂಟಿಗೆ ಇಲ್ಲಿ ಲೈನ್ ಕಟ್ ಆತಂದ್ರೆ ಅದ ಟ್ಯಾಂಜೆಂಟ್ ಆಗ್ತದೆ. ಸೊ ಈ ಚೋರ್ಡ್ ಮತ್ತು ಈ ಸರ್ಕಂಫರೆನ್ಸ್ ನಡುವೆ ಇಲ್ಲಿ ನಾವು ಸೆಗ್ಮೆಂಟ್ ಅಂತ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಈ ಲೈನನ್ನು ನಾವು ಚೋರ್ಡ್ ಅಂತ ನೋಡ್ಬೋದು. ನೆಕ್ಸ್ಟ್ ಇಲ್ಲಿ ಡಯಾಮೀಟರ್ ಸೆಂಟರ್ ಪಾಯಿಂಟ್ ಒಳಗೆ ದ ಲಾಂಗೆಸ್ಟ್ ಚೋರ್ಡ್ ಇಸ್ ಡಯಾಮೀಟರ್ ಆಗಿರ್ತದೆ. ನೆಕ್ಸ್ಟ್ ಇಲ್ಲಿ ಸೆಂಟರ್ ಇದೆ. ಸೊ ಇದ ರೇಡಿಯಸ್ ಯಾವ್ದು ಬೇಕಾದ ಇಲ್ಲಿ ರೇಡಿಯಸ್ ಸೇಮ್ ಆಗಿರ್ತದೆ. ಸೊ ಸೆಕೆಂಡ್ ಅನ್ನೋದು ಸೊ ಈ ಚೋರ್ಡ ಕಂಟಿನ್ಯೂದಾಗಿ ಮಾಡಿದ್ವಿ ಅಂದ್ರೆ ನಾವು ಅದನ್ನು ಸೆಕೆಂಡ್ ಅಂತ ಇಲ್ಲಿ ನೋಡ್ಬೋದು. ಸೊ ಒಂದೊಂದಾಗಿದ್ದಾವು ನೀವು ನೋಡ್ಕೋಬೋದು. ಸೊ ರೇಡಿಯಸ್ಸು, ಸೆಂಟ್ರು, ಚೋರ್ಡು, ಆರ್ಕು, ಸೆಕೆಂಡು, ಟ್ಯಾಂಜೆಂಟು. ಸೊ ಇಲ್ಲಿ ನಡು ಇದೇನು ಬರ್ತದೆ ಇದು ಸೆಕ್ಟರ್ ಬರ್ತದೆ, ಎಲ್ಲೋ ಪಾರ್ಟ್ ಇದ್ದಿದ್ದೆಲ್ಲ. ಮತ್ತು ಈ ರೀತಿ ಬರ್ತಂದ್ರೆ ಇಲ್ಲಿ ಇದು ಸೆಗ್ಮೆಂಟ್ ಅಂತ ಆಗ್ತದೆ. ನೆಕ್ಸ್ಟ್ ಇಲ್ಲಿ ಏರಿಯಾ ಆಫ್ ಸರ್ಕಲ್ πr², ಸರ್ಕಂಫರೆನ್ಸ್ ಆಫ್ ಸರ್ಕಲ್ 2πr, ಲೆಂತ್ ಆಫ್ ಆರ್ಕ್ ಆಫ್ ಸರ್ಕಲ್ θ ಇಂಟು r, ಏರಿಯಾ ಆಫ್ ಸೆಕ್ಟರ್ ಆಫ್ ಸರ್ಕಲ್ θ ಇಂಟು r² ಇಂಟು ಡಿವೈಡೆಡ್ ಬೈ 2 ಬರ್ತದೆ. ಲೆಂತ್ ಆಫ್ ಚೋಡ 2r sin θ/2 ಆಗುತ್ತೆ. ನೆಕ್ಸ್ಟ್ ಏರಿಯಾ ಆಫ್ ಸೆಗ್ಮೆಂಟ್ r² ಇಂಟು θ ಮೈನಸ್ sin θ ಡಿವೈಡೆಡ್ ಬೈ 2 ಅಂತ ಇಲ್ಲಿ ಫಾರ್ಮುಲಾ ಬರ್ತಾವ. ಸೊ ನೆಕ್ಸ್ಟ್ ಕ್ವಶನ್ ಇಲ್ಲಿ ಸೊ ಒಂದು ಎಕ್ಸಾಂಪಲ್ ಅದ. ಇಫ್ ದ ಡಯಾಮೀಟರ್ ಆಫ್ ಅ ಸರ್ಕಲ್ ಇಸ್ 142.8 mm ದೆನ್ ವಾಟ್ ಈಸ್ ದ ರೇಡಿಯಸ್ ಆಫ್ ಅ ಸರ್ಕಲ್. ಸೊ ಡಯಾಮೀಟರ್ ಇಷ್ಟದ ಅಂದ್ರೆ ಡಯಾಮೀಟರ್ ಅರ್ಧ ಏನಿರ್ತೈತಿ ರೇಡಿಯಸ್ ಇರ್ತದೆ. ಸೊ ಇದನ್ನು ಅರ್ಧ ಮಾಡಿದಾಗ ನಮ್ಗೆ 71.4 mm ಬರ್ತದೆ. ನೆಕ್ಸ್ಟ್ ಕ್ವಶನ್ ಡಿಸ್ಟೆನ್ಸ್ ಅರೌಂಡ್ ಅ ಪಾರ್ಕ್ ಇಸ್
21.98 ಯಾರ್ಡ್. ವಾಟ್ ಈಸ್ ದ ರೇಡಿಯಸ್ ಆಫ್ ಪಾರ್ಕ್ ಅಂದರು. ಸೊ ಇಲ್ಲಿ ಡಿಸ್ಟೆನ್ಸ್ ಅರೌಂಡ್ ಅದ ಅಂದಾಗ ಸೊ ಇದ ಡಿಸ್ಟೆನ್ಸ್ ಟೋಟಲ್ ಕೊಟ್ಟಿದಾರ ಅವ್ರ ಅಂದ್ರ ವೃತ್ತದ ಸುತ್ತಳತೆಯನ್ನ ಕೊಟ್ಟಿರ್ತಾರೋ. ಸುತ್ತಳತೆ ಅಂದ್ರೆ ಇಲ್ಲಿ ಸರ್ಕಂಫರೆನ್ಸ್ ಎಷ್ಟ 21.98 ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ರೇಡಿಯಸ್ ಅನ್ನ ಕಂಡು ಹಿಡಬೇಕು. ಸರ್ಕಂಫರೆನ್ಸ್ ಇಕ್ವಲ್ ಟು 2π r ಅಂದ್ರೆ ಇಲ್ಲಿ ರೇಡಿಯಸ್. ಸೊ ರೇಡಿಯಸ್ ಆರ್ ಅನ್ನು ನಾವು ಇಲ್ಲಿ ಕಂಡು ಹಿಡಿಬೇಕು. ಈ 2π ಅನ್ನ ಈ ಕಡೆ ಕಳಿಸಿದ ಅಂದ್ರೆ ಇಲ್ಲಿ ಇಂಟು ಅದ ಅಂದ್ರೆ ಇಲ್ಲಿ ಭಾಗಾಕಾರ ಆಗುತ್ತೆ. ಸೊ 21.98 ಡಿವೈಡೆಡ್ ಬೈ 2 ಇಂಟು ಈ ಪೈ ಬೆಲೆಯನ್ನು ನಾವು 3.12 ಅಂತಾರೆ ತೋರಿ ಅಥವಾ 22/7 ಅಂತಾರ್ರಿ ತೋರಿ ನಡೀತದ. ಸೊ ಮಾಡಿದಾಗ ನಮಗೆ ಇಲ್ಲಿ 3.5 ಯಾರ್ಡ್ ಇಲ್ಲಿ ರೇಡಿಯಸ್ ಆಗ್ತದ. ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ if radius of a circle is 5 cm and the measure of the angle of arc is 110 degree, what is the length of arc ಅಂತ ಕೇಳಿದಾರೆ. ಸೊ ಇಲ್ಲಿ ಆರ್ಕ್ ಅಪ್ ಲೆಂತ್ ಇಲ್ಲಿ 2πr ಇಂಟು ಆ್ಯಂಗಲ. ಸೊ ಆ್ಯಂಗಲ 110 ಅದ. ಸೊ 0 0 ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ 2 1 2 18 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 3 ಮಾಡ್ರಿ. ಸೊ 3 ಹೋಗಲ್ಲ, 2 ಮಾಡ್ರಿ. 2 9 2 1 0.25 10 2 7. ನೆಕ್ಸ್ಟ್ ಇಲ್ಲಿ 1.57 ಇಂಟು 5 ಇಂಟು 11 ಡಿವೈಡೆಡ್ ಬೈ 9 ಮಾಡಿದಾಗ ನಮ್ಗೆ ಇಲ್ಲಿ 9.6 ಸೆಂಟಿಮೀಟರ್ ಇಲ್ಲಿ ಆರ್ಕ್ದ ಲೆಂತ್ ಆಗ್ತದ. ಸೊ ನೆಕ್ಸ್ಟ್, ವಾಟ್ ಈಸ್ ದ ನೇಮ್ ಆಫ್ ಅ ಲೈನ್ ಸೆಗ್ಮೆಂಟ್ ದ್ಯಾಟ್ ಪಾಸಸ್ ಥ್ರೂ ದ ಸೆಂಟರ್ ಆಫ್ ದ ಸರ್ಕಲ್ ಆ್ಯಂಡ್ ಹ್ಯಾಸ್ ದ ಎಂಡ್ ಪಾಯಿಂಟ್ಸ್ ಆನ್ ಅ ಸರ್ಕಲ್. ಸೊ ಇಲ್ಲಿ ಸರ್ಕಲ್ ಅದ. ಸೊ ಇಲ್ಲಿ ಸೆಂಟರ್ ಒಳಗೆ ಇಲ್ಲಿ ಎಂಡ್ ಪಾಯಿಂಟ್ ಒಳಗೆ ಇಲ್ಲಿ ಎಂಡ್ ಆಗುತ್ತೆ ಅಂದ್ರೆ ಇದು ಡಯಾಮೀಟರ್ ಆಗುತ್ತೆ. ಆಪ್ಷನ್ 2 ಡಯಾಮೀಟರ್ ಇಲ್ಲಿ ಆಗ್ತದ. ನೆಕ್ಸ್ಟ್, ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಆಫ್ ಅ ಸರ್ಕಲ್ ಟು ಎನಿ ಪಾಯಿಂಟ್ ಆನ್ ಇಟ್ಸ್ ಸರ್ಕಂಫರೆನ್ಸ್ ಇಸ್ ರೇಡಿಯಸ್. ಸೊ ಸೆಂಟರ್ದಿಂದ ಎನಿ ಆಫ್ ಸರ್ಕಂಫರೆನ್ಸ್ ಪಾಯಿಂಟ್ ಇಸ್ ರೇಡಿಯಸ್ ಆಗುತ್ತೆ. ಸೊ ಇಲ್ಲಿ ಎಲ್ಲಿ ಬೇಕಾದಲ್ಲಿ ತೊಂದ್ರೆ ನೀವು ಇದು ರೇಡಿಯಸ್ ಸೇಮ್ ಇರ್ತದೆ. ಸೊ ನೆಕ್ಸ್ಟ್, ವಾಟ್ ಈಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ರೇಡಿಯಸ್ ಆ್ಯಂಡ್ ಡಯಾಮೀಟರ್ ಆಫ್ ಅ ಸರ್ಕಲ್ ಅಂದರು. ಸೊ ಡಯಾಮೀಟರ್ ರೇಡಿಯಸ್ ಸೇಮ್ ಇರ್ತದ ಇಲ್ಲ, ಡಯಾಮೀಟರ್ ಇಕ್ವಲ್ ಟು 2 ರೇಡಿಯಸ್ ಇರ್ತದೆ. ಸೊ ಇದು ಕರೆಕ್ಟ್ ಆಗುತ್ತೆ. ಸೊ ಇವೆರಡು ತಪ್ಪಾಗುತ್ತೆ. ಸೊ ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಇಫ್ ಅ ಸರ್ಕಲ್ ಹ್ಯಾಸ್ ಅ ರೇಡಿಯಸ್ ಆಫ್ 5 ಯೂನಿಟ್ಸ್ ವಾಟ್ ಈಸ್ ಇಸ್ ಡಯಾಮೀಟರ್ ಅಂತ ಕೇಳಿದಾರೆ. ಸೊ ಇದನ್ನು ಆನ್ಸರನ್ನು ನೀವು ಕಮೆಂಟ್ ಮಾಡಿರಿ. ಸೊ ಮುಂದಿನ ಕ್ಲಾಸ್ನಲ್ಲಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನ ತೊಗೊಂಬರ್ತೀನಿ. ಸೊ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.